41 ದಿನ ಈ ಟ್ರಿಕ್ಸ್ಗಳನ್ನು ಫಾಲೋ ಮಾಡೋದ್ರಿಂದ ನಮಗೆ ಅದೃಷ್ಟ ಒಲಿದು ಬರೋದಂತೂ ಗ್ಯಾರಂಟಿ. ಇದು ನಮ್ಮ ಜೀವನದಲ್ಲಿ ಅದೃಷ್ಟ ಒಲಿದು ಬಂದಿರೋದ್ರಿಂದ ತಮಗೂ ಈ ಟ್ರಿಕ್ಸ್ಗಳನ್ನು ಹೇಳ್ತಾ ಇದ್ದೀವಿ ನೋಡ್ರಿ. ಮೊದಲನೇದಾಗಿ ನಾವು ಏನೇ ಪಾಸಿಟಿವ್ ಅಫರ್ಮೇಷನ್ಸ್ಗಳನ್ನು ಹೇಳಲಿ, ಏನೇ ಮಾಡಲಿ, ಒಬ್ಬ ವ್ಯಕ್ತಿಯನ್ನು ಚೇಂಜ್ ಮಾಡಬೇಕಂದ್ರೆ ಮೊದಲು ಅವರಲ್ಲಿರೋ ನೆಗೆಟಿವಿಟಿಯನ್ನು ತೆಗೆದುಹಾಕಬೇಕಾಗುತ್ತೆ ನೋಡಿ. ಅದಕ್ಕೆ ನಾವು ಯಾವ ವ್ಯಕ್ತಿಯಲ್ಲಿ ತುಂಬ ನೆಗೆಟಿವ್ ಎನರ್ಜಿ ಇರುತ್ತೆ, ತುಂಬ ಕೋಪಗೊಳ್ಳೋದಾಗಲಿ, ಇನ್ನಿತರ ಇನ್ನೊಬ್ಬರಿಗೆ ಹರ್ಟ್ ಆಗೋ ಹಾಗೆ ನಡ್ಕೊಳ್ಳೋ ವ್ಯಕ್ತಿ ಯಾರಾದರೂ ಇದ್ದರೆ ಅವರಲ್ಲಿರುವ ನೆಗೆಟಿವಿಟಿಯನ್ನು ಮೊದಲು ತೆಗೆದುಹಾಕಬೇಕು. ಆ ನಂತರ ಬೇರೆ ಕೆಲಸಗಳನ್ನು ಮಾಡ್ಬೋದು. ಮೊದಲನೇದಾಗಿ ನೆಗೆಟಿವಿಟಿಯನ್ನು ತೆಗೆದುಹಾಕಬೇಕಂದ್ರೆ ಅವರು ಮಲಗುವ ತಲೆದಿಂಬಿನ ಸ್ವಲ್ಪ 1 ಮೊಳ ದೂರದಲ್ಲಿ ಸ್ವಲ್ಪ ಕಲ್ಲುಪ್ಪನ್ನು ಒಂದು ಕಪ್ಪಿನಲ್ಲಿ ಹಾಕಿಟ್ಟು ನೀವು ಅದನ್ನು ಬೆಳಗ್ಗೆ ಎದ್ದ ನಂತರ ಮೊದಲು ಆ ಚರಂಡಿಗೆ ಆ ಉಪ್ಪನ್ನು ಚೆಲ್ಲಿ ಬರಬೇಕಾಗುತ್ತೆ. ಇದರಿಂದ ಅವರಲ್ಲಿರುವ ನೆಗೆಟಿವ್ ಎನರ್ಜಿ ಕ್ರಮೇಣವಾಗಿ ದಿನ ಕಡಿಮೆ ಆಗ್ತಾ ಹೋದಂತೆ ಅವರಲ್ಲಿ ಪಾಸಿಟಿವಿಟಿ ತುಂಬ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅವರಲ್ಲಿ ನೆಗೆಟಿವಿಟಿ ಇದ್ದರೆ ಪಾಸಿಟಿವಿಟಿ ಹೇಗೆ ತುಂಬ್ಕೊಳ್ಳೋಕ್ಕೆ ಸಾಧ್ಯ? ಅದಕ್ಕೆ ಅವರಲ್ಲಿರುವ ನೆಗೆಟಿವಿಟಿಯನ್ನು ಮೊದಲು ತೆಗೆದು ಹಾಕ್ಬೇಕು ನೋಡಿರಿ. ಆ ನಂತರ ನಮ್ಮ ಎಲ್ಲ ಕೆಲಸಗಳು ಸರಾಗವಾಗಿ ನಡೆಯುತ್ತವೆ. ಎರಡನೇದಾಗಿ ಮನೆ ಮುಂದೆ ನಾವು ರಂಗೋಲಿ ಹಾಕ್ತಾ ಇರ್ತೀವಿ. ಸಾಮಾನ್ಯವಾಗಿ ಸಂಪ್ರದಾಯಸ್ಥರ ಮನೆಗಳಲ್ಲಿ ರಂಗೋಲಿಗಳನ್ನು ಹಾಕ್ತಾ ಇರ್ತಾರೆ. ಆದರೆ ಇದರಲ್ಲಿ ಒಂದು ಟ್ರಿಕ್ಸ್ ಏನಂದರೆ, ನಾವು ಮನೆಯ ಅಂಗಳದಲ್ಲಿ ರಂಗೋಲಿ ಹಾಕುವಾಗ ಸ್ವಲ್ಪ ದಳಗಳು ಇರುವ ಪದ್ಮ ದಳಗಳು ಇರುವಂತಹ ರಂಗೋಲಿಯನ್ನು ಬಿಡಿಸಬೇಕು. ಅದಕ್ಕೆ ಸ್ವಲ್ಪ ಕಲರ್ ತುಂಬಿದರೆ ಇನ್ನೂ ಚೆನ್ನಾಗಿರುತ್ತೆ, ಪಾಸಿಟಿವಿಟಿ ಹೆಚ್ಚಾಗುತ್ತೆ. ನಿಮ್ಮ ಕಲರ್ ತುಂಬಿದ ರಂಗೋಲಿಗಳನ್ನು ಸ್ವಲ್ಪನಾದರೂ ಸಹ ನಾವು ಕಲರ್ ತುಂಬಬೇಕಾಗುತ್ತೆ. ತುಂಬಿ ನಂತರ ನಿಮ್ಮ ಮನೆಯಲ್ಲಿ ಹೂವಿದ್ರೆ ರಂಗೋಲಿ ಮೇಲೆ ಹೂವಿಟ್ಟು ನಮಸ್ಕರಿಸಿ ಅದೃಷ್ಟ ದೇವತೆಯನ್ನು ಸ್ವಾಗತಿಸಿ ಮನೆಯೊಳಗೆ ಹೋಗಬೇಕಾಗತ್ತೆ. ಮತ್ತು ದಿನನಿತ್ಯವೂ ಹೊಸ್ತಿಲಿಗೆ ಪೂಜೆ ಮಾಡಬೇಕಂದ್ರೆ ಬೆಳಗ್ಗೆ 5 ಗಂಟೆಗೆ ಎದ್ದು ಹೊಸ್ತಿಲಿಗೂ ಸಹ ರಂಗೋಲಿ ಹಾಕಿ ಹೂವು ಇಟ್ಟು ಪೂಜೆ ಮಾಡಿ ಅಸ್ತು ದೇವತೆಗಳ ಅಶ್ವಿನಿ ದೇವತೆಗಳನ್ನು ನಾವು ಒಳಗೆ ಸ್ವಾಗತಿಸೋದ್ರಿಂದ ನಮಗೆ ಅದೃಷ್ಟ ಒಲಿದು ಬರುತ್ತೆ ಅಂತಲೇ ಹೇಳ್ಬೋದು. ನಾನು ತುಂಬ ಲೇಜಿ ಇದ್ದೆ ಫ್ರೆಂಡ್ಸ್, ತುಂಬ ಲೇಟಾಗಿ ಹೇಳ್ತಾ ಇದ್ದೆ. 6 ಗಂಟೆ 7 ಗಂಟೆ ಈ ಥರ ಹೇಳ್ತಾ ಇದ್ದೆ. ನಮಗೆ ಏನಾದರೂ ಒಂಥರ ಮೈಂಡ್ ಅಷ್ಟೊಂದು ಪಾಸಿಟಿವ್ ಆಗಿ ಅಷ್ಟೊಂದು ಕೆಲಸದಲ್ಲಿ ತುಂಬ ತೊಂದರೆಯನ್ನು ಅನುಭವಿಸ್ತಿದ್ದೆ. ಕೆಲಸ ಮಾಡ್ತಾಯಿದ್ವಿ, ಬಟ್ ಅಸ್ತವ್ಯಸ್ತ ಆಗ್ತಾಯಿತ್ತು. ಈಗ ನಾವು ಬೆಳಗ್ಗೆ ಬೇಗನೆ ಹೇಳ್ತಾ ಇರೋದರಿಂದ 4:30ಕ್ಕೆ ನಾನು ಬೆಳಗ್ಗೆ ಎದ್ದು ಈ ಥರ ರಂಗೋಲಿ ಹಾಕಿ ಮನೆಯನ್ನೆಲ್ಲ ದಿನನಿತ್ಯವೂ ಉಪ್ಪನ್ನು ಹಾಕಿ ಒರೆಸೋದ್ರಿಂದ ನೆಗೆಟಿವಿಟಿ ಹೋಗಿ ನಮಗೆ ಅದೃಷ್ಟ ಲಕ್ಷ್ಮಿ ಮನೆಗೆ ಒಲಿತಾಳೆ ಅಂತಲೇ ಹೇಳ್ಬೋದು. ಈಗ ನಾನು ಈ ಥರ ಎಲ್ಲ ಕೆಲಸಗಳನ್ನು ಮಾಡೋದ್ರಿಂದ ನಾವು ಆರ್ಥಿಕವಾಗಿ ಅವಾಗೂ ಚೆನ್ನಾಗಿದ್ವಿ, ಈಗಿನ್ನೂ ಚೆನ್ನಾಗಿದ್ದೀವಿ ಅಂತಲೇ ಹೇಳ್ಬೋದು. ಇನ್ನು 3ನೇ ಟ್ರಿಕ್ಸ್ ಏನು ಅಂದರೆ, ಒಂದು ಗ್ಲಾಸ್ ನೀರನ್ನು ತೆಗೆದುಕೊಳ್ಬೇಕಾಗತ್ತೆ. ನೀವು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಪೂಜೆ ಮಾಡುವಾಗ ಈ ಟ್ರಿಕ್ಸನ್ನು ಫಾಲೋ ಮಾಡ್ಬೋದು. ಏನಂದರೆ, ಒಂದು ಗ್ಲಾಸ್ ನೀರನ್ನು ತೆಗೆದುಕೊಂಡು ಆ ನೀರಿಗೆ ಅಂದರೆ ಗಾಜಿನ ಗ್ಲಾಸ್ನಲ್ಲಿ ನೀರನ್ನು ತೆಗೆದುಕೊಂಡು ನೀವು ಅದರ ಮೇಲೆ ಕೆಳಗೆ ಮತ್ತು ಮೇಲೆ ಗಾಜಿನ ಗ್ಲಾಸ್ ಮೇಲೆ ಕೈ ಇಟ್ಟು ಕೆಲವೊಂದು ಅಫರ್ಮೇಷನ್ಸ್ಗಳನ್ನು ಹೇಳೋದ್ರಿಂದ ಅದೃಷ್ಟ ಚೆನ್ನಾಗಿ ಒಲಿದು ಬರುತ್ತೆ ಅಂತಲೇ ಹೇಳ್ಬೋದು. ಏನಂದರೆ, ಮೊದಲು ನಾವು ಆರೋಗ್ಯವಾಗಿದ್ದೇವೆ, ನಾವು ಚೈತನ್ಯಯುಕ್ತವಾಗಿದ್ದೇವೆ, ನಮ್ಮದು ಪ್ಯೂರ್ ಸೋಲ್, ಈ ಥರ ನೀವು ಒಳ್ಳೆಯ ಅಫರ್ಮೇಷನ್ಸ್ಗಳನ್ನು ಹೇಳಬೇಕಾಗತ್ತೆ. ಮತ್ತು ನೀವು ಯಾರಿಗಾದರೂ ದುಡ್ಡು ಕೊಟ್ಟಿದ್ದರೆ ಅದು ಹಣ ವಾಪಸ್ ಬರುತ್ತೆ ಅಂತಲೂ ಹೇಳ್ಬೋದು. ನಮ್ಮ ಮನೆಯಲ್ಲಿ ಲಕ್ಷ್ಮಿ ನೆಲೆಸಿದ್ದಾಳೆ ಅಂತ ಈ ಥರ ಒಳ್ಳೆಯ ಅಫರ್ಮೇಷನ್ಸ್ಗಳನ್ನು ಹೇಳಬೇಕಾಗತ್ತೆ. ಈ ಥರ ಹೇಳೋದ್ರಿಂದ ಥಾಟ್ಸು ಸಬ್ಕಾನ್ಷಿಯಸ್ ಮೈಂಡ್ಗೆ ಹೋಗಿ ಹೊಸ ಐಡಿಯಾಗಳು ಬರ್ತವೆ ಅಂತ ಹೇಳ್ಬೋದು. ಇನ್ನು 4ನೇ ಟ್ರಿಕ್ಸ್ ಏನಂದರೆ, ನಾವು ವ್ಯವಹಾರದಲ್ಲಿ ಆಗಲಿ ಎಲ್ಲದರಲ್ಲಿ ತುಂಬ ಸಂಪತ್ತು ಸಮೃದ್ಧಿಯನ್ನು ಹೊಂದಬೇಕಂದ್ರೆ ನಾವು ಒಂದು ಕಲರ್ ಥೆರಪಿಯಲ್ಲಿ ಹೇಳಿದ್ದಾರೆ ನಮಗೆ, ನಿಮ್ಮ ಕೈಯಲ್ಲಿ ಎಡಗೈಯಲ್ಲಿ ಅಥವಾ ಬಲಗೈಯಲ್ಲಿ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಆ ಕೈಯಲ್ಲಿ ನಂಬರ್ 4 ಅಂತ ಗ್ರೀನ್ ಕಲರಲ್ಲಿ ನಿತ್ಯವೂ ಬರ್ಕೊಳ್ಳೋದ್ರಿಂದ ಸಂಪತ್ತು ಸಮೃದ್ಧಿಯು ಹೆಚ್ಚಾಗುತ್ತೆ. ಇದನ್ನು 2 ತಾಸು ಅಷ್ಟೇ ಬರ್ಕೋಬೇಕು ಫ್ರೆಂಡ್ಸ್. ಇದರಿಂದ ನಮ್ಮ ಮೈಂಡಲ್ಲಿ ಮತ್ತು ದೇಹದಲ್ಲಿ ಸಕಾರಾತ್ಮಕ ಬದಲಾವಣೆಗಳು
ಕಾಣ್ತಾ ಇರ್ತವೆ. ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ, ನಮ್ಮ ಮೈಂಡು ಸಹ ಶಾಂತವಾಗಿರುತ್ತೆ, ನಿದ್ರೆಯೂ ಸಹ ಚೆನ್ನಾಗಿ ಬರುತ್ತೆ. ಈ ಥರ ಮಾಡೋದ್ರಿಂದ ನಾವು ಆರ್ಥಿಕವಾಗಿ ಚೆನ್ನಾಗಿ ಆಗ್ಬೋದು ಮತ್ತು ಸಂಪತ್ತು ಸಮೃದ್ಧಿ ಮನೆಯಲ್ಲಿ ನೆಮ್ಮದಿ ಆ ಥರ ಒಳ್ಳೆಯದೇ ನಮಗೆ ಆಗುತ್ತೆ ಅಂತ ಹೇಳ್ಬೋದು. ಪ್ರತಿದಿನ ನಾವು ರಂಗೋಲಿ ಹಾಕ್ತಾ ಇರ್ತೀವಲ್ವ, ಆ ರಂಗೋಲಿನ ಬೆಳಗ್ಗೆ ಎದ್ದು ಹಾಕಿದರೆ ತುಂಬ ಶ್ರೇಷ್ಠ ಅಂತ ಹಿರಿಯರು ಯಾಕೆ ಸಂಪ್ರದಾಯ ಮಾಡಿದ್ದಾರೆ ಅಂತಂದರೆ, ನಾವು ಇದರಿಂದ ಬೆಳಗ್ಗೆ ಏಳೋದ್ರಿಂದ ಪರಿಪೂರ್ಣ ಆರೋಗ್ಯವು ದೊರಕುತ್ತದೆ. ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ ಎಂದು ನಮ್ಮ ಬಸವಣ್ಣವರು ಹೇಳಿದ್ದಾರಲ್ವ, ಅವ್ರ ಮನೆಯಲ್ಲಿ ಯಾವ ಥರ ಆರೋಗ್ಯ ಇದೆ ಅಂತ ನಾವು ಕಂಡುಹಿಡಿಬೇಕಂದ್ರೆ ಅವರ ಮನೆ ಮುಂದೆ ಹಾಕಿರುವ ರಂಗೋಲಿಯನ್ನು ನೋಡಿ ಹೇಳ್ಬೋದಂತ ಹಿರಿಯರು ಹೇಳ್ತಾಯಿದ್ರು. ಮತ್ತು ಮಾನಸಿಕವಾಗಿ ಅವರು ಎಷ್ಟು ಸದೃಢವಾಗಿದ್ದಾರೆ ಅಂತ ಸಹ ಅವರ ಮಹಿಳೆಯಲ್ಲಿರುವ ಕ್ರಿಯೇಟಿವಿಟಿಯನ್ನು ನಾವು ರಂಗೋಲಿಯಲ್ಲಿ ಕಾಣ್ಬೋದು. ಇದು ಸಾವಿರಾರು ವರ್ಷದ ಸಂಪ್ರದಾಯ ಆಗೋದ್ರಿಂದ ರಂಗೋಲಿ ಆಗಿನ ಕಾಲದಲ್ಲಿ ಕಲ್ಲಿನ ಪುಡಿಯಿಂದ ಬಳಸಿ ರಂಗೋಲಿ ಹಾಕ್ತಾಯಿದ್ರು. ಕಲರ್ ರಂಗೋಲಿ ಹೂಗಳಿಂದ ಮತ್ತು ಕೇರಳದ ಓಣಂ ಹಬ್ಬವನ್ನು ಹೂಗಳಿಂದ ಅಲಂಕರಿಸ್ತಾಯಿದ್ರು. ಇದರಿಂದ ಪಾಸಿಟಿವಿಟಿ ಹೆಚ್ಚಾಗುತ್ತೆ. ಈ ರಂಗೋಲಿಯನ್ನು ಹಾಕೋದ್ರಿಂದ ನಮ್ಮ ಕೌಶಲ್ಯ ಅಭಿವೃದ್ಧಿ ಜೊತೆಗೆ ಏಕಾಗ್ರತೆ ಇರಬೇಕಾಗತ್ತೆ. ಹೇಗೆ ಬೇಕಾಗೋ ಚುಕ್ಕಿ ಇಟ್ಟು ನಾವು ಹಾಕಿದರೆ ಅದು ರಂಗೋಲಿ ಎಷ್ಟು ಚೆನ್ನಾಗಿರಲ್ಲಲ್ವ, ಇದರಲ್ಲಿ ಅಚ್ಚುಕಟ್ಟುತನವೂ ಇರುತ್ತೆ. ಮನೆ ಮುಂದೆ ರಂಗೋಲಿ ಹಾಕೋದ್ರಿಂದ ಏನಂದರೆ ಮೈಂಡ್ನಲ್ಲಿ ಒಂದು ಪಾಸಿಟಿವ್ ವೈಬ್ರೇಷನ್ಗಳು ಸ್ಟಾರ್ಟ್ ಆಗುತ್ತೆ. ನೋಡಿದರೆ ಖುಷಿ ಅನಿಸ್ಬಿಡುತ್ತೆ, ಹಬ್ಬದ ವಾತಾವರಣ ಬರುತ್ತೆ ಅಲ್ವ, ಆ ಥರ ಬರೋದ್ರಿಂದ ಪಾಸಿಟಿವಿಟಿ ಮನೆಯಲ್ಲಿ ಹೆಚ್ಚಾಗುತ್ತೆ. ಮನಸ್ಸು ಸಹ ಶಾಂತವಾಗಿರುತ್ತೆ, ಭಾವಪರವಶತೆಯಲ್ಲಿ ಕೊಂಡೊಯ್ಯುತ್ತೆ ಅಂತ ಹೇಳ್ಬೋದು. ಪ್ರಕೃತಿ ಜೊತೆಗೆ ಮನುಷ್ಯನ ಒಡನಾಟ ಆಗಿನ ಕಾಲದಲ್ಲಿ ತುಂಬ ಚೆನ್ನಾಗಿತ್ತು. ಈ ಥರ ಸಂಪ್ರದಾಯಗಳು ಇದ್ವಲ್ವ. ಹೆಲ್ದಿ ವಾತಾವರಣ, ಪಾಸಿಟಿವ್ ವೈಬ್ರೇಷನ್ನು ಬರಬೇಕಂದ್ರೆ ನಾವು ಮನೆ ಮುಂದೆ ನಿತ್ಯವೂ ರಂಗೋಲಿ ಹಾಕ್ಬೋದು. ನಿಮಗೆ ರಂಗೋಲಿ ಬರಲ್ಲ ಅಂದರೆ ಸ್ವಲ್ಪ ಕಲಿತು ಆದರೂ ಸಹ ನೀವು ರಂಗೋಲಿ ಹಾಕೋದ್ರಿಂದ ನಮ್ಮಲ್ಲಿ ಮನೆಯಲ್ಲಿ ಅಥವಾ ಮನಸ್ಸಿನಲ್ಲಿ ತುಂಬ ಒಂದು ಪಾಸಿಟಿವ್ ವೈಬ್ರೇಷನ್ ಬರೋದ್ರ ಜೊತೆಗೆ ಮನುಷ್ಯನಲ್ಲಿ ಹೃದಯ ವೈಶಾಲ್ಯತೆ ತುಂಬ ಹೃದಯವಂತಿಕೆ ಹೆಚ್ಚಾಗುತ್ತೆ ಮತ್ತು ಸ್ಟ್ರೆಸ್ಸು ಸಹ ನಿವಾರಣೆಯಾಗುತ್ತೆ. ಮಹಿಳೆಯರಿಗೆ ಗರ್ಭಕೋಶದ ಆರೋಗ್ಯ ಸಹ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಈ ಥರ ನಾವು ನಿತ್ಯ ಜೀವನದಲ್ಲಿ ಈ ಟ್ರಿಕ್ಸ್ಗಳನ್ನು ಫಾಲೋ ಮಾಡೋದ್ರಿಂದ ನಮ್ಮ ಮನೆಗೆ ಅದೃಷ್ಟಲಕ್ಷ್ಮಿ ಒಲಿದು ಬರ್ತಾಳಂತಂದು ಹೇಳ್ಬೋದು. ನಮ್ಮ ಮನೆಯಲ್ಲಿ ಎಷ್ಟು ರಂಗೋಲಿ ಹಾಕ್ತೀಯ ನೀನು ಅಂತ ನಮ್ಮ ಮನೆಯಲ್ಲಿ ಹೇಳ್ತಾ ಇದ್ದರು. ಅದಕ್ಕೆ ನಾನು ಇದರಿಂದ ಆಗುವ ಪ್ರಯೋಜನಗಳನ್ನು ತಿಳಿಸ್ಕೊಟ್ಟ ನಂತರ ನಮ್ಮ ಮನೆಯಲ್ಲಿ ಈಗ ಸುಮ್ಮನಾಗಿದ್ದಾರೆ ನೋಡಿರಿ. ರಂಗೋಲಿ ಹೆಚ್ಚು ಹಾಕೋದ್ರಿಂದ ನಮ್ಮ ಮನೆ ವೈಬ್ರೇಷನ್ ಜೊತೆಗೆ ಒಂದು ರಂಗೋಲಿಗೆ ನಮಗೂ ಅಂದರೆ ಸಬ್ಕಾನ್ಷಿಯಸ್ ಮೈಂಡ್ಲಿಂದನೂ ಥಾಟ್ಗಳು ಬರೋಕ್ಕೆ ಸ್ಟಾರ್ಟ್ ಆಗ್ತಾವೆ ನೋಡಿರಿ. ಒಂಥರ ನೋಡಿದರೆ ನಾನು ಯಾಕೆ ರಂಗೋಲಿ ಹಾಕಿದ್ದೇನೆ ಅಂದರೆ ಅದೃಷ್ಟ ನಮಗೆ ಒಲಿದು ಬರಲಿ ಅಂತ ಹಾಕಿದ್ದೇನೆ ಅಂತ ಒಂದು ಥಾಟ್ಸ್ ಹೋಗೋದ್ರಿಂದ ಹೊಸ ಹೊಸ ಐಡಿಯಾಗಳು ಬರ್ತವೆ. ಈ ಥರ ನಿಮಗೆ ಒಂದು ವೇಳೆ ಟ್ರೈ ಮಾಡಬೇಕು ಅಂದರೆ ನೀವು 41 ದಿನ ಈ ಥರ ಮಾಡಿ. ಆದರೂ ಮಹಿಳೆಯರು ರಂಗೋಲಿ ಹಾಕ್ತಾರೆ ಇಲ್ಲ ಅಂತಲ್ವ, ಕೆಲವೊಂದು ದಿನ ಹಾಕೋದು ಬಿಡೋದು ಈ ಥರ ಮಾಡಬಾರ್ದು. ನಿತ್ಯವೂ ಸಹ ನಾವು ಕಲರ್ ರಂಗೋಲಿಯನ್ನು ಹಾಕೋದ್ರಿಂದ ನಮ್ಮಲ್ಲಿ ತುಂಬ ಚೇಂಜಸ್ಗಳು ಬರ್ತಾಯಿದ್ದಾವೆ ನೋಡಿರಿ. ಹ್ಯಾಪಿ ಹಾರ್ಮೋನ್ಸು ಇದರಿಂದ ಉತ್ಪತ್ತಿ ಆಗ್ತಾವಂತಲೇ ಹೇಳ್ಬೋದು. ಉಪ್ಪನ್ನು ನೀವು ಹಿರಿಯರು ನೋಡಿರ್ಬೋದು, ಮಕ್ಕಳು ಯಾರಾದರೂ ಹಠ ಮಾಡ್ತಾಯಿದ್ರೆ ಆವಾಗ ಉಪ್ಪನ್ನು ತೆಗೆದು ಹಾಕೋದು, ಮೆಣಸಿನ್ಕಾಯಿಯನ್ನು ಸುಡುವುದು, ನಿವಾಳೆ ತೆಗೆಯುವುದು ಈ ಥರ ಮಾಡ್ತಾಯಿದ್ರಲ್ವ, ಇದರಿಂದ ನೆಗೆಟಿವ್ ಎನರ್ಜಿ ಹೋಗುತ್ತೆ. ಗಾಜಿನ ಗ್ಲಾಸ್ನಲ್ಲಿ ನೀರನ್ನು ಹಾಕಿ ಅಫರ್ಮೇಷನ್ಸ್ಗಳನ್ನ ಹೇಳಿ ಆ ನೀರನ್ನು ನಾವು ಕುಡಿಬೇಕಾಗುತ್ತೆ ಫ್ರೆಂಡ್ಸ್. ಈ ಥರ ಕುಡಿಯೋದ್ರಿಂದ ನಮ್ಮಲ್ಲಿ ಅದು ನೀರು ದೇಹದೊಳಗೆ ಹೋಗಿ ಏನು ಕೆಲಸ ಮಾಡುತ್ತಲ್ವ, ಪ್ರತಿಯೊಂದು ಸೆಲ್ಸ್ಗಳಿಗೂ ಸಹ ಒಂದು ಸೂಚನೆ ಸಿಗುತ್ತೆ. ಈ ಥರ ನಾವು ಅಫರ್ಮೇಷನ್ ಹೇಳೋದ್ರಿಂದ ನಮ್ಮ ಮೈಂಡು ವರ್ಕ್ ಅದೇ ಥರ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನೂ ಒಂದು ಕೆಲಸ ಏನಂದರೆ, ನಾವು ನಿಸರ್ಗದ ಜೊತೆಗೆ ಒಡನಾಟವನ್ನು ಇಟ್ಕೋಬೇಕಾಗತ್ತೆ. ನಿತ್ಯವೂ ಅದೃಷ್ಟ ಒಲಿದು ಬರಬೇಕಂದ್ರೆ ನಾವು ಗಿಡಗಳ ಜೊತೆಗೆ ಮಾತಾಡ್ಬೋದು ಮತ್ತು ಸಸ್ಯಗಳೊಂದಿಗೆ ಸಂಬಂಧ ಅವಿನಾಭಾವವಾಗಿರಬೇಕಾಗತ್ತೆ. ಅವಕ್ಕೆ ನೀರುಣಿಸೋದು, ಗಿಡಗಳೊಂದಿಗೆ ಮಾತಾಡುವುದನ್ನು ಜಪಾನಿಯರು ತುಂಬ ಟೆಕ್ನಿಕ್ಸ್ಗಳನ್ನು ಉಪಯೋಗ ಮಾಡ್ತಾಯಿದ್ದಾರೆ ನೋಡ್ರಿ. ನಿಸರ್ಗದಲ್ಲಿ ನಾವು ಒಡನಾಟ ಚೆನ್ನಾಗಿ ಇಟ್ಕೊಂಡ್ರೆ ನಮಗೂ ಸಹ ನಿಸರ್ಗದ ಒಂದು ಆಶೀರ್ವಾದ
ದೊರೆಯುತ್ತೆ ಅಂತಲೇ ಹೇಳ್ಬೋದು. ನಾವು ಗಿಡಗಳನ್ನು ಯಾವ ಗಿಡ ಒಂದು ಹೂ ಬಿಡಲ್ಲ ಕಾಯಿ ಬಿಡಲ್ಲ ಅಂತ ಇರುತ್ತಲ್ವ, ಅದರ ಜೊತೆಗೆ ನಿತ್ಯವೂ ಸಹ ಆ ಗಿಡಗಳನ್ನು ಪ್ರೀತಿಸೋದ್ರಿಂದ, ಅದ್ರ ಜೊತೆಗೆ ನಾವು ಕನೆಕ್ಟ್ ಆಗೋದ್ರಿಂದ ನಾವು ಕೆಲವೊಂದು ಅಫರ್ಮೇಷನ್, ಒಳ್ಳೆಯ ಅಫರ್ಮೇಷನ್ ಹೇಳೋ ಹೂ ಬಿಡ್ತಿರಲ್ಲ ಅಂತ ತಿಳ್ಕೊಳ್ಳಿ, ನಮ್ಮ ಗಿಡ ತುಂಬ ಚೆನ್ನಾಗಿ ಹೂವು ಬಿಡ್ತಾ ಇದೆ ಅಂತ ಖುಷಿಯಿಂದ ಅಫರ್ಮೇಷನ್ಸ್ಗಳನ್ನು ನಿತ್ಯವೂ ಹೇಳ್ತಾ ಬಂದರೆ ಆ ಸಸ್ಯವು ಒಳ್ಳೆಯ ಹೂವು ಮತ್ತು ಕಾಯಿ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದನ್ನು ನೀವು ಒಂದು ತಿಂಗಳಾದರೂ ಪ್ರಯೋಗ ಮಾಡಬೇಕಾಗುತ್ತೆ. ಒಂದು 41 ದಿನ ಅಂತೂ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿರಿ. ನಾವು ನಿತ್ಯವೂ ಮೆಡಿಟೇಷನನ್ನು ಮಾಡೋದ್ರಿಂದ ನಮ್ಮಲ್ಲಿ ತುಂಬ ಬದಲಾವಣೆಗಳನ್ನು ನಾವು ನೋಡ್ಬೋದು ನೋಡಿರಿ. ನಾವು ನಿಮಗೆ ಅದ್ರ ಮೇಲೆ ಪ್ರಯೋಗ ಮಾಡಬೇಕಂದ್ರೆ 41 ದಿನ ನಮ್ಮ PMC ಮೆಡಿಟೇಷನನ್ನು ಬೇಕಾದರೆ ಮಾಡಿ ನೋಡಿ. ಆ ಮೆಡಿಟೇಷನ್ ನಾವು ಮಾಡಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ ಅನುಭವದ ಪ್ರಕಾರ. ಮೆಡಿಟೇಷನ್ ಮಾಡಲಿಕ್ಕಿಂತ ಮುಂಚೆಗೆ ನಾನು ಅಷ್ಟು ಆರ್ಥಿಕವಾಗಿ ಸ್ವಾವಲಂಬಿಯಾಗಿದ್ದಿಲ್ಲ. ಈಗ ಮೆಡಿಟೇಷನ್ ಮಾಡೋದ್ರಿಂದ ಮುಖದಲ್ಲಿ ತುಂಬ ಒಳ್ಳೆ ಲಕ್ಷ್ಮಿ ಕಳೆಯನ್ನು ನಾವು ನೋಡ್ಬೋದು. ಮತ್ತು ಮಾಡುವ ಪ್ರತಿ ಕೆಲಸದಲ್ಲಿ ಏಕಾಗ್ರತೆ ಕಂಡುಬರುತ್ತೆ. ಪ್ರತಿಯೊಂದು ಕೆಲಸವನ್ನು ನಾವು ಆನಂದದಿಂದ ಮಾಡ್ತೇವೆ. ಮೊದಲು ಬೇಜಾರಾಗಿ ಮಾಡ್ತಾಯಿದ್ವಿ, ಎಷ್ಟೊಂದು ನಮ್ಮ ಮೈಂಡ್ ಕೂಲ್ ಆಗಿರೋದ್ರಿಂದ ನಿಜವಾಗೂ ತುಂಬ ಹ್ಯಾಪಿಯಾಗಿದ್ದೇವೆ ಅಂತ ಹೇಳ್ಬೋದು. ನೀವು ಪ್ರತಿನಿತ್ಯವೂ ನೀವು ಮೆಡಿಟೇಷನನ್ನು ನಿಮ್ಮ ಏಜ್ ಎಷ್ಟಿರುತ್ತಲ್ವ ಆ ಥರ ಮೆಡಿಟೇಷನ್ ಮಾಡೋದ್ರಿಂದ, ಆನಾಪಾನಸತಿ ಧ್ಯಾನವನ್ನು ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ತುಂಬ ಖುಷಿಯನ್ನು ನಾವು, ಸಂಬಂಧಗಳು ಸಹ ಚೆನ್ನಾಗಾಗುತ್ತೆ. ಖುಷಿಯಿಂದ ನಾವು ಆನಂದದಿಂದನೇ ಜೀವನ ಮಾಡ್ತೀವಿ. ಪ್ರತಿಯೊಂದು ಕೆಲಸವನ್ನು ಎಂಜಾಯ್ ಮಾಡ್ತೀವಿ. ಆವಾಗ ಮೊದಲು ಆದರೆ ಒಂದು ಕೆಲಸ ಮಾಡ್ಬೇಕಂದ್ರೆ ಸ್ವಲ್ಪ ಬೇಜಾರು ಪಟ್ಕೊಳ್ಳೋದು ಈ ಥರ ಆಗ್ತಾಯಿತ್ತು. ಈಗ ನಾವು ಎಷ್ಟು ಆನಂದವಾಗಿದ್ದೀವಿ ಅಂದರೆ ಅದು ವರ್ಣನೆಗೆ ಅಸಾಧ್ಯ. ಈ ಥರ ನಾವು ಹಲವಾರು ಒಳ್ಳೆಯ ಕಾರ್ಯಗಳನ್ನು ಮಾಡೋದ್ರಿಂದ ನಾವು ಆರೋಗ್ಯವನ್ನು ಪಡ್ಕೋಬೋದು, ಆಯಸ್ಸನ್ನು ಹೆಚ್ಚಿಸ್ಕೊಳ್ಬೋದು ನೋಡಿರಿ. ನಮ್ಮ ಲೈಫೇ ಚೇಂಜ್ ಆಗಿಬಿಡುತ್ತೆ. ನೀವು ಏನು ಕೋರ್ಕೊಳ್ತೀರೋ ಅದು ಎಲ್ಲ ನೆರವೇರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನಾವು ಮೊದಲು ನಮ್ಮ ದೇಹವನ್ನು ನಾವು ಆರೋಗ್ಯಯುತವಾಗಿ ಇಟ್ಕೋಬೇಕಾಗುತ್ತೆ. ಇದರಿಂದ ಆತ್ಮವೂ ಸಹ ಬಲಶಾಲಿ ಆಗುತ್ತೆ ನೋಡಿರಿ. ನಾವು ಸಂಬಂಧಗಳಲ್ಲಿ ಸಹ ಒಳ್ಳೆಯದನ್ನೇ ನಾವು ಯೋಚಿಸ್ತೀವಿ ನೋಡಿರಿ. ಮೊದಲು ಆದರೆ ನಾವು ಅಷ್ಟೊಂದು ಜ್ಞಾನ ಇಲ್ಲದೆ ಇರೋದ್ರಿಂದ ಆ ಥರ ನಡೆದಿರ್ಬೋದು. ನೀವು ಆದಷ್ಟು ಧ್ಯಾನವನ್ನು ಮಾಡಿ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ.